ಹಾಯ್ ಎವ್ರಿವನ್, ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಪ್ರತಿಭಾ ಪರಿ ಕನ್ನಡ ವ್ಲಾಗ್ಸ್. ಮೊದಲಿಗೆ ನಾನು 1 kg ಆಗಷ್ಟು ಬೆಣ್ಣೆನ ತಗೊಂಡಿದ್ದೀನಿ. ನಾನು ತೋರಿಸಿದ ರೀತಿ ಈ ಥರ ಒಂದು 3-4 ಸರಿ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಬೇಕು. ತೊಳ್ಕೊಂಡಿದ ನಂತರ ಬೇರೆ ಒಂದು ಪಾತ್ರೆಗೆ ಈ ಥರ ಶಿಫ್ಟ್ ಮಾಡ್ಕೊಬೇಕು. ಈಗ ತುಪ್ಪ ಕಾಯಿಸೋಕ್ಕೆ ಬೇಕಾಗಿರೋಂತಹ ಮೇನ್ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ವಿಳೆದೆಲೆ ತಗೊಳ್ಳಿ. ವಿಳೆದೆಲೆ ಮತ್ತು ಜಜ್ಜಿರುವಂತಹ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಉಪ್ಪು ಮತ್ತೆ 1 ಸ್ಪೂನ್ ಆಗೋಷ್ಟಂತಹ ಮೆಂತ್ಯ ಕಾಳುಗಳನ್ನ ಹಾಕೋಬೇಕು. ಈಗ ಈ ಇಂಗ್ರೀಡಿಯೆಂಟ್ಸ್ನ ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ನೀಟಾಗಿ ತೊಳ್ಕೊಂಡಿರೋಂತಹ ಬೆಣ್ಣೆಗೆ ಸ್ವಲ್ಪ ಖಾರದ ಪುಡಿ ಹಾಕಿ, ನಿಮಗೆ ಖಾರದ ಪುಡಿ ಬೇಡ ಅಂದರೆ ಅರಿಶಿಣದ ಪುಡಿನ ಹಾಕೊಳ್ಳಿ. ಈ ಖಾರದ ಪುಡಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಅದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಆ ರೀಸನ್ಗೆ ನಾನು ಖಾರದ ಪುಡಿ ಹಾಕೊಂಡಿದ್ದೀನಿ ಇಲ್ಲಿ. ಈಗ ಸ್ಟವ್ ಆನ್ ಮಾಡಿಕೊಂಡು ಬೆಣ್ಣೆನ ಕರ್ಗಕ್ಕೆ ಇಡಬೇಕು. ಬೆಣ್ಣೆ ಈಗ ಕರಗ್ತಾ ಬರ್ತಿದೆ, ನೀವೇ ನೋಡ್ತಿರ್ಬೋದು. ಹಾಗೆ ಮಧ್ಯ ಮಧ್ಯೆ ಕೈ ಆಡಿಸ್ಕೊತಾ ಇರಬೇಕು. ಅದು ಫುಲ್ ನೀಟಾಗಿ ಕಂಪ್ಲೀಟ್ ಆಗಿ ಫುಲ್ಲು ಕರಗಬೇಕು. ಕರಗಿರುವಂತಹ ಬೆಣ್ಣೆನ ಒಂದು ಜಾಲರಿ ಇಟ್ಕೊಂಡು ನಾವು ತೋರಿಸಿರೋ ರೀತಿ ನೀಟಾಗಿ ಸೋಸ್ಕೊಳ್ಳಿ. ಈ ಥರ ಸೋಸೋದ್ರಿಂದ ಈ ಬೆಣ್ಣೆಲಿರುವಂತಹ ಏನಾದ್ರು ಗಲೀಜು ಏನಾರಿದ್ರೆ ಎಲ್ಲನೂ ಹೋಗ್ಬಿಡುತ್ತೆ. ಈಗ ಜಾಲರಿಲಿ ಬಂದಿರೋಂತಹ ಕಸನೆಲ್ಲ ಬಿಸಾಕ್ಬಿಡಿ. ಈಗ ಮತ್ತೆ ಇನ್ನೊಂದ್ಸರಿ ಸ್ಟವ್ನ ಹಚ್ಚಿ ಈಗ ಕರಗದಂತಹ ಬೆಣ್ಣೆನ ಮತ್ತೆ ಬಿಸಿ ಮಾಡಕ್ಕೆ ಇಡಬೇಕು. ಈಗ ಒಂದು 5-6 ನಿಮಿಷ ಆದ್ಮೇಲೆ ನಿಧಾನಕ್ಕೆ ಬೆಣ್ಣೆ ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಯಾವ ರೀತಿ ಕಾಣಿಸ್ತಿರುತ್ತೆ ಅಂದ್ರೆ ನೀರು ಯಾವಾಗ ಇಟ್ಟಾಗ ಕುದಿಯೋಕೆ ಸ್ಟಾರ್ಟ್ ಆಗುತ್ತೋ ಆ ರೀತಿ ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಕುದಿಯುವಂತ ಟೈಮಲ್ಲಿ 4 ಲವಂಗ, 1 ಏಲಕ್ಕಿನ ಹಾಕಿ ಮತ್ತೆ ಕುದಿಯಕ್ಕೆ ಬಿಡಬೇಕು. ಈಗ ಒಂದು 7-8 ನಿಮಿಷಗಳ ಕಾಲ ಚೆನ್ನಾಗಿ ಕುದಿತಾ ಇರುತ್ತೆ. ಕುದಿಯೋ ಟೈಮಲ್ಲಿ ಏನಾಗುತ್ತೆ, ಒಂದು ಚಿಕ್ಕ ಚಿಕ್ಕ ಬಬಲ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಅಂತ ಟೈಮಲ್ಲಿ ಸ್ವಲ್ಪ ಅಲರ್ಟ್ ಆಗಿರಿ. ಇವಾಗ ಸ್ವಲ್ಪ ಇನ್ನು ನೆಕ್ಸ್ಟ್ ಏನಾಗುತ್ತೆ, ಸ್ವಲ್ಪ ದಪ್ಪ ದಪ್ಪ ಬಬಲ್ಸ್ ಬರುತ್ತೆ. ಆಗ ಬಂದಿದ ತಕ್ಷಣ ಏನ್ ಮಾಡಬೇಕು, ಸ್ಟವ್ ಅನ್ನ ಆಫ್ ಮಾಡ್ಬಿಡ್ಬೇಕು. ನೀವೇನಾದ್ರೂ ಒಂದು 5 ನಿಮಿಷ ಎಕ್ಸ್ಟ್ರಾ ಬಿಟ್ರು ಕೂಡ ತುಪ್ಪ ಸೀದೋಗುವಂತ ಚಾನ್ಸಸ್ ಇರುತ್ತೆ. ಸೊ ಇಂಥ ಟೈಮಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಈಗ ನೀವೇ ನೋಡ್ತಿದ್ದೀರಾ ದಪ್ಪ ದಪ್ಪ ಬಬಲ್ಸ್ ಬರ್ತಾ ಇದೆ. ಈ ಟೈಮಲ್ಲಿ ತುಪ್ಪದ ವಾಸನೆ ಘಮ ಘಮ ಅಂತ ಬರ್ತಾ ಇರುತ್ತೆ. ಆ ಟೈಮಲ್ಲಿ ಆಫ್ ಮಾಡಿ ಕೆಳಗೆ ಇಳಿಸ್ಕೊಂಡ್ಬಿಡಿ ಪಾತ್ರೆನ. ಈ ಟೈಮಲ್ಲಿ ನಾವು ಅವಾಗಲೇ ಎತ್ತಿಟ್ಕೊಂಡಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲಾನು ತುಪ್ಪದೊಳಗೆ ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಚಿಮುಕ್ಸಿ ಒಂದು ಪ್ಲೇಟ್ ಹಾಕಿ ಮುಚ್ಚಿಬಿಡಿ. ಈಗ ತುಪ್ಪನ ಕಂಪ್ಲೀಟ್ ಆಗಿ ತಣ್ಣಗಾಗಿ ಬಿಟ್ಬಿಡಿ. ಆ ತಣ್ಣಗಾದ ನಂತರ ಒಂದು ಗ್ಲಾಸ್ ಕಂಟೈನರ್ಗೆ ಹಾಕಿ ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಈಗ ತುಂಬಾ ದಿನ ತುಪ್ಪನ ಇಟ್ಕೋಬೇಕಂದ್ರೆ ಒಂದು ಟಿಪ್ಸ್ ಹೇಳ್ತೀನಿ. ಏನಿಲ್ಲ, ಒಂದು ಸ್ವಲ್ಪ ಬೆಲ್ಲದ ಅಚ್ಚುಗಳನ್ನ ತಗೊಂಡು ತುಪ್ಪದಲ್ಲಿ ಹಾಕಿಟ್ಬಿಡಿ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ತುಂಬಾ ದಿನ ಫ್ರೆಶ್ ಆಗಿರುತ್ತೆ, ತುಪ್ಪ ಏನು ಕೆಡೋದಿಲ್ಲ. ನಾನು ಹೇಳಿರೋ ರೀತಿ ಒಂದ್ಸರಿ ತುಪ್ಪ ಕಾಯಿಸಿ ನೋಡಿ, ನೀವೇ ಫಿದಾ ಆಗ್ಬಿಡ್ತೀರಾ. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಘಮ ಘಮ ಅಂತಿರುತ್ತೆ. ಇನ್ನಷ್ಟು ಈ ತರ ಒಳ್ಳೊಳ್ಳೆ ರೆಸಿಪಿನ ನಾನು ಕೊಡ್ತಾ ಬರ್ತಾ ಇರ್ತೀನಿ. ಈಗಲೇ ಪ್ರತಿಭಾ ಪರಿ ಕನ್ನಡ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ನನ್ನ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.